ಈಗ ಮತ್ತೆ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಏರಿಕೆಯಿಂದ ಇದರ ಬಿಸಿ ಈಗ ಜನಸಾಮಾನ್ಯರಿಗೆ ಕೂಡ ತಟ್ಟಿದೆ ಅಂತ ಹೇಳಬಹುದು. ಈಗಲೇ ದೇಶದಲ್ಲಿ ಪದೇ ಪದೇ ಗೃಹ ಬಳಕೆ ಅದೇ ರೀತಿಯಾಗಿ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಕೂಡ ಹೆಚ್ಚಳ ಆಗುತ್ತಿರುವ ಪರಿಣಾಮವಾಗಿ ಈಗ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಏರಿಕೆ ಕಂಡ ಹಿನ್ನೆಲೆಯಲ್ಲಿ ಇದು ಹೋಟೆಲ್ ಉದ್ಯಮದಲ್ಲಿ ಏನಂತಂದ್ರೆ ಹೋಟೆಲ್ ನಲ್ಲಿ ತಯಾರಿ ಮಾಡುವಂತ ಅಡಿಗೆ ದರ ಇಲ್ಲಿ ಏನಂತಂದ್ರೆ ದೋಸೆ ಆಗಿರಬಹುದು, ಇಡ್ಲಿ ಹಾಗೂ ಇನ್ನಿತರ ಉಪಹಾರದಲ್ಲಿ ಕೂಡ ಇದರ ಅಡಿಗೆ ಆಹಾರದಲ್ಲಿ ಕೂಡ ಈಗಲೇ ದರ ಕೂಡ ಏರಿಕೆ ಮಾಡಿದರೆ. ಪ್ರಮುಖವಾಗಿ ನಾವು ದೃಶ್ಯಗಳನ್ನು ಕೂಡ ನೋಡಬಹುದು. ಯಾದಗಿರಿಯ ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತ ಶ್ರೀ ಸಾಯಿ ಹೋಟೆಲ್ ಅಲ್ಲಿ ದೃಶ್ಯಗಳನ್ನು ಕೂಡ ನೋಡಬಹುದು. ಈಗಲೇ ದೇಶದಲ್ಲಿ ವಾಣಿಜ್ಯ ಸಿಲಿಂಡರ್ ದರ ಏರಿಕೆ ಮಾಡಿದ ಪರಿಣಾಮವಾಗಿ ಇದು ಏನಂತಂದ್ರೆ ಹೋಟೆಲ್ನವರಿಗೆ ಕೂಡ ಇದರ ಬಿಸಿ ತಟ್ಟಿದೆ. ಪ್ರಮುಖವಾಗಿ ಗ್ಯಾಸ್ ದರ ಏರಿಕೆ ಮಾಡಿದ ಪರಿಣಾಮವಾಗಿ ಹೋಟೆಲ್ ಮಾಲೀಕರು ಕೂಡ ಕೆಲ ಉಪಹಾರದ ಐಟಮ್ ನಲ್ಲಿ ದರವನ್ನು ಕೂಡ ಏರಿಕೆ ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಏನಂತಂದ್ರೆ ದೋಸೆ, ಇಡ್ಲಿ ಅದೇ ರೀತಿಯಾಗಿ ಇನ್ನಿತರ ಆಹಾರ ವಸ್ತುಗಳ ಮೇಲೆ ದರ ಕೂಡ ಏರಿಕೆ ಮಾಡಿದರೆ ಇದರ ಪರಿಣಾಮವಾಗಿ ಇದರ ಬಿಸಿ ಕೂಡ ಈಗ ಗ್ರಾಹಕರಿಗೆ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಅಂತಾರೆ ಪದೇ ಪದೇ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಹೆಚ್ಚಳ ಮಾಡುತ್ತಿರುವ ಪರಿಣಾಮವಾಗಿ ಏನಂತಂದ್ರೆ ಇದು ಗ್ರಾಹಕರಿಗೆ ಆರ್ಥಿಕ ಹೊಡೆತ ಆಗ್ತದೆ. ಯಾಕಂತಂದ್ರೆ ಈಗಲೇ ಗ್ರಾಹಕರಿಗೂ ಕಡಿಮೆ ದರಕ್ಕೆ ಏನು ಉಪಹಾರ ಮಾಡಲು ಬಂದವರಿಗೆ ಈಗ ಅವರಿಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಏರಿಕೆಯಿಂದ ಅವರಿಗೆ ಶಾಕ್ ಕೂಡ ತರ್ತಾ ಇದೆ. ಅದೇ ರೀತಿ ಹೋಟೆಲ್ ಮ್ಯಾನೇಜರ್ ಕೂಡ ಇದ್ದಾರೆ. ಈಗ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಹೆಚ್ಚಿಗೆ ಆಗಿದೆ. ನೀವು ಯಾವುದಾದ್ರು ಉಪಹಾರದಲ್ಲಿ ಐಟಮ್ ನಲ್ಲಿ ದರ ಹೆಚ್ಚಿಗೆ ಮಾಡಿರಿ? ದೋಸೆ ಮತ್ತೆ ಇಡ್ಲಿ ಎರಡಕ್ಕೂ ಹೆಚ್ಚು ಬಿಡಬೇಕು. ಮೊದಲು ಎಷ್ಟಿತ್ತು ಕಮರ್ಷಿಯಲ್ ಸಿಲಿಂಡರ್, ಈಗ ಎಷ್ಟಾಗಿದೆ? ಮೊದಲು 2200 ಇತ್ತು, ಈಗ 3200 ಚಿಲ್ಲರೆ ಆಗಿದೆ. ಎಷ್ಟು 1000 ರೂಪಾಯಿ ಜಂಪ್ ಆಗಿದೆ. ಇದರಿಂದ ನಿಮಗೆ ಏನು ಅಂದ್ರೆ ರೆಗ್ಯುಲರ್ ಸಿಗ್ಲತ್ತವ ಅಥವಾ ಇನ್ನು ಹೆಚ್ಚಿಗೆ ಉಳ್ಕಿಯೋ ಐಟಮ್ ನಲ್ಲಿ ರೇಟ್ ಹೆಚ್ಚಿಗೆ ಮಾಡ್ತೀರಾ? ಇಲ್ಲ, ಬೇರೆ ಮತ್ತೆ ಜಾಸ್ತಿ ಆದ್ರೆ ಮತ್ತೆ ಮಾಡ್ಲೇಬೇಕಾಗುತ್ತೆ, ನಮ್ಗೆ ಬೇರೆ ದಾರಿ ಇಲ್ಲ. ರೇಟ್ ಹೆಚ್ಚಿಗೆ ಮಾಡೋದನ್ನ ಜನರ ರೆಸ್ಪಾನ್ಸ್, ಜನರು ಪಾಪ ಅನಿವಾರ್ಯ ಅವ್ರಿಗೆ ಈಗ ಇದು ಮಾಡ್ತಾರೆ. ನೆಕ್ಸ್ಟ್ ಮತ್ತೆ ಬೇರೆ ಆಲ್ಟರ್ನೇಟ್ ಬೇಕಾದ್ರೆ ಈಗ ಅನಿವಾರ್ಯ ಗೊತ್ತಿಲ್ಲ. ಈಗ ಗೊತ್ತಾದ್ಮೇಲೆ ಮತ್ತೆ ಅವ್ರೇನ್ ಮಾಡ್ತಾರೆ ಗೊತ್ತು. ಅದೇ ರೀತಿಯಾಗಿ ಇಲ್ಲಿ ಖುದ್ದು ಗ್ರಾಹಕರು ಕೂಡ ಇದ್ದಾರೆ. ಏನದಕ್ಕೆ ಈಗ ಸಿಲಿಂಡರ್ ದರ ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಿಗೆ ಮಾಡ್ಯಾರ, ಇಲ್ಲಿ ಕೆಲ ಐಟಮ್ಗಳು ರೇಟ್ ಹೆಚ್ಚಿಗೆ ಮಾಡ್ಯಾರ. ಇದೇ ರೀತಿ ಹಾಕೋತ ಹೋದ್ರೆ ಯಾಕಂದ್ರೆ ಜನಸಾಮಾನ್ಯರು 30 ರೂಪಾಯಿ 40 ರೂಪಾಯಿ ನಾಷ್ಟ ಮಾಡ್ಬೇಕಂತ ಬರ್ತಾರೆ. ರೇಟ್ ಹೆಚ್ಚಿಗೆ ಹಾಕೋತ ಹೋದ್ರೆ ಬಹಳ ಕಷ್ಟ. ತಾವೇನು ಹೇಳಕ್ ಇಷ್ಟ? ಹೌದು ಸರ್, ಈಗ ಸಿಲಿಂಡರ್ ರೇಟ್ ಆಟೋಮೆಟಿಕ್ ಹೋಟೆಲ್ದಾಗ ಹೆಚ್ಚಿಗೆ ಮಾಡಿದ್ದಾರೆ. ಈಗ 30-40 ರೂಪಾಯಿ ದೊರಕಂತ ತಿಂಡಿ ಇವಾಗ ಡಬಲ್ ಆಗಿದೆ, 70-80 ಹೇಳ್ತಿದ್ರಿಗೆ. ರೇಟ್ ಹೆಚ್ಚಿಗೆ ಆದ್ರೆ ಓಡಿದದು ಸಿಲಿಂಡರ್ ದಿನ ಬೆಲೆಗೆ ಏರಿಕೆ ಆದ್ಮೇಲೆ ಇವತ್ತು ಇಡ್ಲಿ ಆಗಲಿ ಪೂರಿ ಆಗಲಿ 30-40 ರೂಪಾಯಿ ಇರೋವು 70-80 ಹೇಳ್ತಿದ್ದಾರೆ ಸರ್. ಈಗ ದೋಸೆ, ಇಡ್ಲಿ ಎಲ್ಲವೂ ರೇಟ್ ಎಲ್ಲ ರೇಟ್ ಹೆಚ್ಚು ಮಾಡ್ಕೊಂತ ಹೋದ್ರೆ ಗ್ರಾಹಕರಿಗೆ ಭಾಳ ತೊಂದರೆ ಆಗ್ತದೆ ಸರ್. ಜನರು ಗ್ರಾಹಕರಿಗೆ ಭಾಳ ತೊಂದರೆ ಆಗ್ತದೆ ಸರ್ ಇದರಿಂದ. ಇದು ಇಲ್ಲಿನ ಗ್ರಾಹಕರು ಕೂಡ ಈಗಲೇ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ವಾಣಿಜ್ಯ ಬಳಕೆ ಸಿಲಿಂಡರ್ ದರ ಹೆಚ್ಚಳದಿಂದ ಇದು ಜನಸಾಮಾನ್ಯರು ಕೂಡ ಆರ್ಥಿಕ ಹೊರೆ ಆಗಲಿದೆ ಎಂಬ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ನಾಗಪ್ಪ ಮಲ್ಲಿಪಟೇಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.